ಭಾರತದ ಸ್ವತಂತ್ರ ಸಂಗ್ರಾಮದ ಪ್ರಮುಖ ಚಳುವಳಿ ಉಪ್ಪಿನ ಸತ್ಯಾಗ್ರಹವನ್ನ ಬಿಂಬಿಸುವ ಕಲಾಕೃತಿ ಗ್ಯಾರಮೂರ್ತಿಯನ್ನ ತುಮಕೂರಿನ ಅಮಾನಿಕೆರೆ ಅಂಗಳದಲ್ಲಿ ಗಾಂಧಿ ಜಯಂತಿ ಪ್ರಯುಕ್ತ ಗೃಹ ಮಂತ್ರಿ ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಜಿ ಪರಮೇಶ್ವರ್, ಕೇಂದ್ರ ಸಚಿವ ವಿ ಸೋಮಣ್ಣ, ಶಾಸಕರುಗಳಾದ ಜ್ಯೋತಿ ಗಣೇಶ್, ಬಿ ಸುರೇಶ್ ಕೂಡ ಉದ್ಘಾಟಿಸಿದರು. ಐತಿಹಾಸಿಕ ಕಾರ್ಯಕ್ರಮದ ಜೊತೆಯಲ್ಲಿ ಅಮಾನಿಕೆರೆಯಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರ ಮಾರ್ಗದರ್ಶನದಲ್ಲಿ ಮತ್ತೆ ನಮ್ಮೆಲ್ಲ ಜನಪ್ರತಿನಿಧಿಗಳ ಒಂದು ಒತ್ತಾಯದ ಮೇರೆಗೆ ಉಪ್ಪಿನ ಸತ್ಯಾಗ್ರಹವನ್ನು ಮಾಡುವ ಸಂದರ್ಭದಲ್ಲಿ ದಂಡಿ ಯಾತ್ರೆಯನ್ನು ಮಾಡಿ ರಾಷ್ಟ್ರಕ್ಕೆ ಅಹಿಂಸಾ ಮಾರ್ಗದಿಂದ ಏನೆಲ್ಲವನ್ನು ಕೂಡ ಪಡಿಬಹುದು ಅನ್ನೋದಕ್ಕೆ ಗಾಂಧೀಜಿರವರ ದಿಟ್ಟವಾದ ನಿರ್ಧಾರ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯನ್ನು ನೀಡಿದೆ ಅನ್ನೋ ಮಾತನ್ನು ಹೇಳಿ ಬೇರೆ ಬೇರೆ ವಿಚಾರಗಳನ್ನ ನಾನು ಅಲ್ಲಿ ಮಾತನಾಡ್ತೀನಿ. ನನಗೆ ಇದನ್ನು ಮಾಡಿದಂತ ಶಿಲ್ಪಿ ದೇವರಾಜು, ನಿನಗೆ ಅಭಿನಂದನೆ ಸಲ್ಲಿಸ್ತೀನಿ. ಇದನ್ನ ನೀನು ಒಬ್ಬನಿಗೆ ಅಲ್ಲದಲ್ಲ, ಈ ರೀತಿಯಾದ ಶಿಲ್ಪಿಗಳು ದೇಶದ ಚಿಂತಕರು, ಈ ದೇಶವನ್ನ ಮುನ್ನಡೆಸ್ತಕ್ಕಂಥವರು ಜಾಸ್ತಿ ಆಗ್ಬೇಕಾಗಿದೆ. ಇದನ್ನು ಮಾಡಿದಾಗ ಮಾತ್ರ ದೇಶಕ್ಕೆ ಭವಿಷ್ಯ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಭವ್ಯ ಭಾರತದ ಭವಿಷ್ಯವನ್ನ ಮೇಲ್ಪಂಕ್ತಿಗೆ ಕೊಂಡೊಯ್ತಕ್ಕಂಥದಕ್ಕೆ ಕೇವಲ ರಾಜಕಾರಣಿಗಳು, ಮಂತ್ರಿಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶವನ್ನ ಮುನ್ನಡೆಸ್ತಕ್ಕಂಥ ಮಹಾನಾಯಕರಿಗೆ ಇದೊಂದು ಸ್ಫೂರ್ತಿಯನ್ನ ನೀಡ್ತಕ್ಕಂಥದ್ದು. ಮಹಾತ್ಮ ಗಾಂಧೀಜಿ ಅವರು ಮುನ್ನಡೆಯುತ್ತಾ ಅವರನ್ನ ಸಮಾಜದ ವಿವಿಧ ವರ್ಗ, ಸಮುದಾಯ ಹಾಗೂ ಆರ್ಥಿಕ ಹಿನ್ನೆಲೆ ಉಳ್ಳ 10 ಮಂದಿ ಹಿಂಬಾಲಿಸುತ್ತಿರುವುದನ್ನ ಈ ಕಲಾಕೃತಿಯು ಬಿಂಬಿಸುತ್ತೆ. ತುಮಕೂರು ಅಮಾನಿಕೆರೆ ಉದ್ಯಾನವನದಲ್ಲಿ ಈಗ ಗ್ಯಾರಮೂರ್ತಿಯ ಕಲಾಕೃತಿ ಪ್ರತಿರೂಪವನ್ನ ಸ್ಥಾಪಿಸಲಾಗಿತ್ತು. ಆಕೃತಿಯ ಒಟ್ಟು ಉದ್ದ 50 ಅಡಿ ಹಾಗೂ ಸರಾಸರಿ 10 ಅಡಿ ಎತ್ತರವಿದ್ದು ಫೈಬರ್ನಿಂದ ಸೃಷ್ಟಿಸಲ್ಪಟ್ಟಿದ್ದಾಗಿರುತ್ತೆ. ತುಮಕೂರನ್ನ ನಾವು ಈಗಾಗಲೇ ಮಾತನಾಡ್ತಾ ಇದ್ದೇವೆ. ಬೆಂಗಳೂರಿನ ಒಂದು ಭಾಗ ಆಗುತ್ತೆ ತುಮಕೂರು ಮುಂದೆ ಅಂತ ಹೇಳಿ ನಾವು ಈಗಾಗಲೇ ಅದರ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಅದು ಆಗ್ಬೇಕಾದ್ರೆ ತುಮಕೂರಿನ ವಿಶೇಷತೆ ಇರಬೇಕು. ತುಮಕೂರೇ ಒಂದು ರೀತಿಯಲ್ಲಿ ವಿಶೇಷ ಅನ್ನೋ ರೀತಿಯಲ್ಲಿ ಅದು ಬೆಳಿಬೇಕಾಗ್ತದೆ. ಆ ದೃಷ್ಟಿಯಿಂದ ಇವತ್ತು ಈ ಏನು ಗ್ಯಾರಮೂರ್ತಿ ದಂಡಿ ಯಾತ್ರೆಯ ಸ್ವತಂತ್ರ ಹೋರಾಟದ ಒಂದು ದೃಶ್ಯವನ್ನ ನಮಗೆಲ್ಲ ಹೇಳುತ್ತೆ. ಅದನ್ನ ಇವತ್ತು ಉದ್ಘಾಟನೆಯನ್ನ ಬಹಳ ಸಂತೋಷದಿಂದ ಮಾಡಿದ್ದೇವೆ. ಮಹಾತ್ಮ ಗಾಂಧಿ ಬಗ್ಗೆ ಮಾತನಾಡೋದಕ್ಕೆ ಹೊರಟ್ರೆ ಬೆಳಕರಿತದೆ. ಮಹಾತ್ಮ ಗಾಂಧಿ ಇಡೀ ವಿಶ್ವದಲ್ಲಿ ಯಾರಾದರೂ ಅಹಿಂಸೆಯಿಂದ, ಶಾಂತಿಯಿಂದ ಸ್ವತಂತ್ರವನ್ನ ಗಳಿಸಬಹುದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಹೋರಾಟ ಮಾಡಬಹುದು ಅನ್ನೋದನ್ನ ತೋರಿಸಿಕೊಟ್ಟವರು ಮಹಾತ್ಮ ಗಾಂಧೀಜಿ. ಬಹುಶಃ ಅದಕ್ಕಾಗಿ ಎಲ್ಲ ದೇಶಗಳಲ್ಲಿ ಇವತ್ತು ಯಾವುದೇ ದೇಶದಲ್ಲಿ ಮಹಾತ್ಮ ಗಾಂಧೀಜಿಯವರ ಮೂರ್ತಿಯನ್ನ ಸ್ಥಾಪನೆ ಮಾಡಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಎಲ್ಲಾ ದೇಶದಲ್ಲೂ ಕೂಡ ಇವತ್ತು ಮಹಾತ್ಮ ಗಾಂಧೀಜಿಯವರನ್ನ ಇಟ್ಟಿದ್ದಾರೆ. ಇನ್ನು ಈ ಕಲಾಕೃತಿಯನ್ನ ನಿರ್ಮಿಸಿರುವ ಮಧುಗಿರಿ ತಾಲೂಕಿನ ದೇವರಾಜು ಅವರನ್ನ ಗೃಹ ಮಂತ್ರಿ ಜಿ ಪರಮೇಶ್ವರ್, ಕೇಂದ್ರ ಮಂತ್ರಿ ವಿ ಸೋಮಣ್ಣ ಅಭಿನಂದಿಸಿದರು. ಕ್ಯಾಮರಾ ಪರ್ಸನ್ ಸಂಜು ಜೊತೆ ಗಜೇಂದ್ರ, ಪ್ರಜಾಶಕ್ತಿ ಟಿವಿ, ತುಮಕೂರು.